ಸರಿ, ಹೇಗೆ ಕಂಡುಹಿಡಿತೀರಾ ಅದನ್ನ? ಮೇಡಮ್ ತುಂಬಾ ಸಿಂಪಲ್ ಮೇಡಮ್. ಈಗ ಒಂದ್ ದೇಶದವರು ಇನ್ನೊಂದ್ ದೇಶದ ಮೇಲೆ ಸ್ಪೈ ಕೆಲಸ ಮಾಡ್ತಾರಲ್ಲ ಮೇಡಮ್, ಅದೇ ಈ ಕದಿಯಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಸೇಮ್ ಅದೇ ಟೆಕ್ನಿಕ್ ಮೇಡಮ್. ಅವ್ರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ನಾವು ಒಂಚೂರು ಚಿಕ್ಕ ಮಟ್ಟದಲ್ಲಿ ಮಾಡ್ತೀವಿ, ಬಟ್ ಎರಡು ಸೇಮ್ ಟು ಸೇಮ್ ಮೇಡಮ್. ಅದೇ ಹೇಗೆ ಅಂತ ಹೇಳಿ. ಹಾ ಮೇಡಮ್, ಹೇಳ್ತೀನಿ. ಅದೇನು ಅಂದ್ರೆ ಈ ಸೀಕ್ರೆಟ್ ಮೈಕ್ ಅನ್ನೋದು ಇರುತ್ತಲ್ಲ ಮೇಡಮ್, ಇದು ಯಾರ್ಯಾರೋ ಕಾಮನ್ ಜನರಿಗೆಲ್ಲ ಸಿಗಲ್ಲ ಮೇಡಮ್. ಯಾರೋ ಐಫೈ ನನ್ನ ಮಕ್ಕಳೇ ಮಾಡಿರ್ತಾರೆ, ತುಂಬಾ ಕಾಂಟ್ಯಾಕ್ಟ್ಸ್ ಇರೋರು. ಸೃಜನ್ ಪ್ಲೀಸ್ ವಿಷಯಕ್ಕೆ ಬನ್ನಿ. ಅಲ್ಲೇ ಬರ್ತಿದ್ದೆ ಮೇಡಮ್. ಈ ಮೈಕ್ ಇಡೋದು, ಕ್ಯಾಮ್ರಾ ಇಡೋದೆಲ್ಲ ಮಾಡ್ತಾರಲ್ಲ ಮೇಡಮ್, ಇದನ್ನ ಟ್ರ್ಯಾಕ್ ಮಾಡಕ್ಕೆ ಅಂತಾನೆ ಒಂದ್ ಮೆಕ್ಯಾನಿಸಮ್ ಇರುತ್ತೆ ಮೇಡಮ್. ಇದನ್ನ ಕಂಡಿಡಿದವ್ರಿಗೂ ಗೊತ್ತು ಮೇಡಮ್, ಈಗ ನಮ್ಮ ಮಕ್ಕಳು ಈ ಟೆಕ್ನಾಲಜಿನ ಬೇಡದೇ ಇರೋದಕ್ಕೆ ಯೂಸ್ ಮಾಡ್ಕೋತಾರೆ ಅಂತ. ಇದಕ್ಕೆಲ್ಲದಕ್ಕೂ ಒಂದು ಸೀರಿಯಲ್ ನಂಬರ್ ಅಂತ ಇಟ್ಟಿರ್ತಾರೆ ಮೇಡಮ್. ಅದೊಂದಿದ್ರೆ ಸಾಕು ಮೇಡಮ್, ಇದನ್ನ ಯಾರು ತಯಾರು ಮಾಡಿದ್ದು, ಯಾರು ಪರ್ಚೇಸ್ ಮಾಡಿದ್ದು, ಕುಲ ಗೋತ್ರ ಎಲ್ಲ ಗೊತ್ತಾಗ್ಬಿಡುತ್ತೆ ಮೇಡಮ್. ಎಲ್ಲ ಮೇಂಟೈನ್ ಆಗಿರುತ್ತೆ ಮೇಡಮ್. ಬಟ್ ನೀವ್ ಅದನ್ನ ಹೇಗೆ ತಿಳ್ಕೊತೀರಾ? ಡೇಟಾ ಎಲ್ಲ ಕಂಪ್ನಿ ಹತ್ರ ಇರುತ್ತಲ್ವಾ? ಇರ್ಲಿ ಬಿಡಿ ಮೇಡಮ್, ಆ ಕಂಪ್ನಿಲಿ ಕೆಲಸ ಮಾಡೋನಪ್ಪ ನನ್ ಗೊತ್ತಿರೋನಿದ್ದಾನೆ ಮೇಡಮ್. ನನ್ ಕುಚಿಕ್ಕೋ ಮಚ್ಚ ಹಿಂಗೇನೋ ಆಗ್ಬಿಟ್ಟಿದೆ, ಹೆಲ್ಪ್ ಮಾಡೋ ಅಂದ್ರೆ ಖಂಡಿತ ಮಾಡ್ತಾನೆ ಮೇಡಮ್. ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾರಾ? ಯಾಕೆ ಒಪ್ಕೊಳ್ಳಲ್ಲ ಮೇಡಮ್? ನಾವೇನ್ ಕೆಟ್ಟ ಕೆಲಸ ಮಾಡ್ತಿದ್ದೇವ? ಒಳ್ಳೆ ಉದ್ದೇಶಕ್ಕೆ ತಾನೇ ಮಾಡ್ತಿದೀವಿ. ಅಂದ್ರೆ ಅವ್ನು ಹೆಲ್ಪ್ ಮಾಡೇ ಮಾಡ್ತಾನೆ ಮೇಡಮ್. ನಿಮ್ಮ ಹತ್ರ ಇರೋ ಮೈಕ್ನ ಅವ್ನ ಕೈಗೆ ತಗೊಂಡೋಗಿ ಇಟ್ಬಿಟ್ರೆ ಸಾಕು ಮೇಡಮ್. ಇದು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಿದೆ, ಯಾರಿಗೆ ಕೊಟ್ಟಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಮೇಡಮ್. ನೀವೇನು ವರಿ ಮಾಡ್ಕೋಬಿಡಿ ಮೇಡಮ್, ನಾನು ಇದೀನಲ್ಲ ನಿಮ್ ಬಂಟ, ನಾನೆಲ್ಲ ನೋಡ್ಕೋತೀನಿ. ಥ್ಯಾಂಕ್ ಯು ಸೃಜನ್, ನನ್ಗೆ ಈಗ ಸಮಾಧಾನ ಆಯ್ತು. ಮೇಡಮ್ ನಿಮ್ಗೆ ಸಮಾಧಾನ ಆದ್ರೆ ನನ್ಗದೇ ಬಹುಮಾನ ಇದ್ದಂಗೆ ಮೇಡಮ್. ಸೃಜನ್ ನೀವೇನೇನೋ ಹೇಳ್ತೀರಾ, ಆದ್ರೆ ಕೇಳಕ್ ಚೆನ್ನಾಗಿರುತ್ತೆ. ಇವಾಗೆಲ್ಲ ಹಂಗೆ ಅಲ್ವಾ ಮೇಡಮ್, ಮೀನಿಂಗ್ ಇಲ್ಲ ಅಂದ್ರೂ ಸೌಂಡಿಂಗ್ ಚೆನ್ನಾಗಿರ್ಬೇಕು. ಇವಾಗ ಅಂತದೇ ಅಲ್ವಾ ಮೇಡಮ್ ವೈರಲ್ ಆಗ್ತಿರೋದು? ಅದು ನಿಜಾನೇ. ಅಂದಾಗೆ ಈ ವಿಷಯನ ನೀವು ಯಾರ ಹತ್ರ ಆದ್ರೂ ಹೇಳಿಲ್ಲ ಅಲ್ವಾ? ಯಾರಿಗೂ ಹೇಳಿಲ್ಲ ಮೇಡಮ್, ನಿಮ್ಗೆ ಫಸ್ಟ್ ಹೇಳಿದ್ದು. ಅಂದಂಗೆ ಮೇಡಮ್, ನಮ್ಮ ಮುಂದಿನ ಯೋಜನೆ ಏನ್ ಮೇಡಮ್, ಇದು ಯಾರು ಮಾಡಿರೋದು ಅಂತ ಗೊತ್ತಾದ್ಮೇಲೆ ಯಾರಿಗೆ ಫಸ್ಟ್ ರಿಪೋರ್ಟ್ ಮಾಡೋದು? ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ಬಿಡೋಣವಾ? ಬೇಡ, ಫಸ್ಟ್ ಅವ್ರು ಯಾರು ಅಂತ ತಿಳ್ಕೊಳ್ಳೋಣ, ಅದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಕರೆಕ್ಟ್ ಮೇಡಮ್, ಅದಕ್ಕೆ ನೀವು ಟೀಚರ್ ಆಗಿರೋದು. ನೀವೇನೇ ಮಾಡಿದ್ರು ಏನೇ ಹೇಳಿದ್ರು ಎಲ್ಲ ಕರೆಕ್ಟಾಗೇ ಇರುತ್ತೆ. ಒಂದ್ ವೇಳೆ ಕಳ್ಳರು ಮನೆಯವರೇ ಆಗಿದ್ರೆ ಏನು ಮಾಡೋಕ್ಕಾಗಲ್ವಲ್ಲ ಮೇಡಮ್? ಮನೆಯವ್ರು ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ? ಅಂದ್ರೆ ಮನೆಯವರೇ ಅಂತಲ್ಲ ಮೇಡಮ್, ಯಾರಾದ್ರೂ ಅಕ್ಕಪಕ್ಕದವರು ಗೊತ್ತಿರೋರು ಯಾರು ಈ ತರ ಮಾಡಿದ್ರೆ ಅದೊಂಥರ ಆಗ್ಬಾರ್ ಜಾಗದಲ್ಲಿ ಕುರ ಆದಂಗೆ ಮೇಡಮ್. ಹೇಳ್ಕೊಳಕ್ಕೂ ಆಗಲ್ಲ, ಅನ್ಭವಿಸೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಸಾರಿ ಮೇಡಮ್, ಏನೇನೋ ಮಾತಾಡ್ಬಿಟ್ಟೆ. ನಿಮ್ಗೆ ಗೊತ್ತಲ್ಲ ನಾನು ಏನೇನೋ ಮಾತಾಡ್ತಿರ್ತೀನಿ, ಬೇಜಾರು ಮಾಡ್ಕೊಬಿಡಿ ಮೇಡಮ್. ಪರವಾಗಿಲ್ಲ, ನಿಮ್ಮ ಮಾತಿಗೆ ನಾನು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಮಾತು ಹೇಗೆ ಇದ್ರು ನಿಮ್ಮ ಮನಸ್ಸು ಒಳ್ಳೇದು. ಥ್ಯಾಂಕ್ಸ್ ಮೇಡಮ್. ಸರಿ, ನಾಳೆ ನಾನು ನಿಮ್ಮ ಜೊತೆ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ. ಅಯ್ಯೋ ಬೇಡ ಮೇಡಮ್, ಮೊದಲೇ ನೀವು ಪ್ರೆಗ್ನೆಂಟ್ ಬೇರೆ, ನಿಮ್ಗೆ ಯಾಕೆ ರಿಸ್ಕು? ನೀವು ಆರಾಮಾಗಿರಿ, ನಾನೆಲ್ಲ ನೋಡ್ಕೋತೀನಿ ಮೇಡಮ್. ಸೃಜನ್ ಅವರೇ, ರಿಸ್ಕು ಇಲ್ಲ, ಏನೂ ಇಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಮೇಡಮ್, ಆಮೇಲೆ ಬಾಸ್ಗೆ ಏನಾದರೂ ಗೊತ್ತಾದ್ರೆ ನನ್ನ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಅಷ್ಟೇ, ಅಷ್ಟೆಲ್ಲ ರಿಸ್ಕ್ ತೊಗೊಳ್ಳೋದು. ಸೃಜನ್ ಅವರೇ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನಿಮಗೆ ಯಾವ ತೊಂದರೆನೂ ಆಗಲ್ಲ. ಹಂಗಿದ್ರೆ ಸರಿ ಮೇಡಮ್, ಬನ್ನಿ ಮೇಡಮ್, ನನಗೂ ಧೈರ್ಯ ಇರುತ್ತೆ, ಮಾರಲ್ ಸಪೋರ್ಟ್ ಇದ್ದಂಗೆ ಇರುತ್ತೆ. ಹೋಗೋಣ.